ಜೀವನದಾಗ ಯಾರಿಗೆ ಏನು ಸಿಗ್ಬೇಕಂತ ಅದೇ ಸಿಗ್ತದೆ. ಯಾರಿಗೆ ಏನು ಸಿಗ್ಬೇಕಂತ ದೇವ್ರು ಬರ್ದೈತಲ್ಲ ಅದೇ ಸಿಗುತ್ತೆ. ಅದು ಬಿಟ್ಬಿಟ್ಟು ನಾವೇ ಗಳಿಸ್ತೀವಿ, ಅವ್ರದ್ದು ನಸೀಬು ನಾವು ಕಸ್ಕೋತೀವಿ, ಹಂಗೆ ಹಿಂಗೆ ಅಂತೇಳ್ಬಿಟ್ಟು ನಾವೆಲ್ಲ ದೊಡ್ಡ ದೊಡ್ಡ ಮಾತು ಹೇಳ್ತೀವಿ. ಬಟ್ ಅದರಲ್ಲಿ ಒಂದು ಸಣ್ಣ ಕತೆ ಕೇಳ್ರಿ. ಒಂದು ಊರಾಗ ಇಬ್ಬರು ದೋಸ್ತರಿದಂತ, ಭಾರಿ ಕ್ಲೋಸ್ ದೋಸ್ತರು. ಬಟ್ ಒಬ್ಬ ಮ್ಯಾಗ ಒಂದು ಒಳಗೆ ಒಂದು ಹಿಂಗಿದ್ದಂತ. ಇದ್ದಾಗ ಒಬ್ಬ ದೋಸ್ತ ಇನ್ನೊಬ್ಬ ಭಾರಿ ನಂಬಿದಂತ ಅವನಿಗೆ. ನಮ್ಮ ದೋಸ್ತ್ ಭಾರಿ ಅಂತ ಹಿಂಗೆ ಇದ್ದದ್ದು ವಿಷಯ ಎಲ್ಲ ಅವ್ನು ಹೇಳ್ತಿದ್ದಂತ. ಹೇಳ್ಬೇಕಾದ್ರೆ ಒಂದಿನ ಒಬ್ಬನೇ ಗಿಡದ ಬಡ್ಡೆ ಕೂತ್ಕೊಂಡು ಕುರಿಗಾಯಿ ಹೋಗಿ ಕೂತಿದಂತೆ. ಕೂತಾಗ ಸುಮ್ಮನೆ ಒಂದು ಕಡ್ಡಿ ತೊಗೊಂಡು ನೆಲ ಕೆದರ್ತಿದ್ದಂತೆ. ನೆಲ ಕೆದರ್ಬೇಕಾದ್ರೆ ಒಂದಿನೋ ಮಿನ್ಸ್ದಂಗೆ ಆಯ್ತಂತ ಪ್ಲೇಟ್ ಮ್ಯಾಗಿಂದ. ಇನ್ನೊಂದು ಸ್ವಲ್ಪ ಕರೆದಂತ ಬೆಳ್ಳಿ ತಾಟ್ ಕಾಣಿಸ್ತಾ ಇರ್ತೈತೆ. ಒಂದೊಂದು ಸ್ವಲ್ಪ ಕೆದರಂತ ಒಂದು ಗಡಿಗೆ ಬಾಯಿ ಮ್ಯಾಗ ಬೆಳ್ಳಿ ತಾಟು ಮುಚ್ಚದಂಗೆ ಹಿಂಗೆ ಇತ್ತಂತ. ಅದು ನೋಡ್ಬಿಟ್ಟು ಅವ್ನು ಗಾಬರಿಯಾಗಿ ಪಟ ಮಣ್ಣು ಮುಚ್ಚಿ, ಅವನಿಗೆ ಧೈರ್ಯ ಸಾಕಾಗಿಲ್ಲ, ಒಳಗೆ ಏನಿರುತ್ತೆ ಯಾರಿಗೆ ಗೊತ್ತೈತೇಳಿ ಓಡೋಗಿ ಅವ್ನ ದೋಸ್ತ ಕ್ಲೋಸ್ ದೋಸ್ತಿಲ್ಲ ಅವ್ನ ಮುಂದೆ ಹೇಳ್ದಂತ. ಹಿಂಗೆ ದೋಸ್ತ ಹಿಂಗೆ ಒಂದು ಗಡಿ ಕೆಳಗೆ ಕೂತು ಹಿಂಗೆ ಇದು ಮಾಡ್ತಿದ್ದೆ. ಆವಾಗ ನನಗೊಂದು ಈ ಥರ ಗಡಿ ಕಾಣಿಸ್ತು, ಗಡಿಗೆ ಮ್ಯಾಗ ಮುಚ್ಚಲು ಬೆಳೆದು ಪಟ್ಟು ತಾಡ್ತಾರೆ ಮಿನ್ಸ್ತು ಅಂತ ಹೇಳ್ದಂತ. ಎಲ್ಲಿ ಏನು ಅಂತ ಕೇಳತ್ತವ. ಕೇಳೋಣ ಅವಾಗ ಹೇಳ್ದಂತವ, ಹಿಂಗೆ ಗಿಡ ಬಡ್ಡಾಗ ಮಧ್ಯಾಹ್ನದಾಗ ಕುರಿಗೆ ಕೂತಿದ್ದ ಕಾಣಿಸ್ತು ಅಂತ. ಹಿಂಗೆ ಆಯ್ತು ಹೇಳ ನೋಡಂತೋ ಏನಕ್ಕಿರ್ಲಕ್ಕ ಯಾವಾಗ ನೋಡೋಮಂತ. ಅವ್ನ ದೋಸ್ತ ರಾತ್ರಿ ನಿಂತಲಿರಂತ. ಎದ್ದು ಹೋದಂತ ಒಂದು ಸನಿಕಿ ಒಂಟಿಕ ಅಂತ ಹೋಗಿ ಗಿಡದ ಬಡ್ಡಕ್ಕೆ ಎಲ್ಲಿತ್ತು ಗಿಡ ನೋಡಿ ಹಾಡ್ಲಿಕ್ಕೆ ಶುರು ಮಾಡೋದು. ಸ್ವಲ್ಪ ಹಾಡೋದು ಪೂರ್ತಿ ಹಾಡ್ದೆ ಗಡಿಗೆ ಹೊರ ತೆಗೆದು ಇನ್ನೇನು ನೋಡ್ಬೇಕಂದ್ರೆ ಒಳಗೆ ಚೇಳ ಗೀಳ ಇಂಥ ಹುಳ ಹೋಗ್ಬಿಟ್ಟು ಎಲ್ಲದ್ದು ಪಟಕ್ಕಿನ ಮುಚ್ಚಿ ಮತ್ತು ಅವ ಅಲೆ ಇಟ್ಟು ಹೆಂಗಿತ್ತು ಹಾಗೆ ಮಣ್ಣು ಹಾಕಿ ಬಂದಂತ. ಮರನ ದೋಸ್ತ ಅಂದಂತ ಮುಂಜಾನೆ ಬಂದಂತ. ದೋಸ್ತ ಹೋಗೋ ಮೇನಲ್ಲಿ ಇದಕ್ಕೆ ಗಡಿಗೆ ನೋಡೋಕೆ ಹೋಲ್ಬಿಡೋ ಹಂಗೆ ಅನ್ನೋದು. ದೋಸ್ತ ರಾತ್ರಿ ನನಗೆ ಕನಸು ಬಿದ್ದದ. ನಮ್ಮ ಬೆಳಕೊಂಡಿಂದ ಒಳಗಡೆ ಈ ಬಂಗಾರ ನಾಣ್ಯ, ಬೆಳ್ಳಿ ನಾಣ್ಯ ಇಂಥವೆಲ್ಲ ಬಿದ್ದಂಗೆ ನನಗೆ ಭಾರಿ ಕನಸು ಬಿದ್ದದ ದೋಸ್ತ ಅನ್ನಂತ. ಹಿಂಗೆ ಇವತ್ತು ನೋಡಮು, ನಾನು ಸ್ವಲ್ಪ ಕೆಲಸದ ಹೋಗಿ ಬಂದಮೇಲೆ ಹಡ್ಡಮು ಅಂದಂತ. ಅದನ್ನು ಹೊಟ್ಟೆ ಉರಿ ತಾಸಾಗಿತ್ತು. ಈ ಮಗ ನೋಡ್ಯಾನೆಲ್ಲ ನೋಡಿಬಿಟ್ಟು ಚೇಳುಗಳು ಕಡ್ಸ್ಬೇಕತ್ತು ನನಗೆ ಮಾಡಿದ. ಹಾವು ಚೇಳು ಇವೆಲ್ಲ ಕಡ್ಸ್ಬೇಕತ್ತು ನನಗೆ ಮಾಡ್ಯಾನ ಪ್ಲ್ಯಾನ್. ಇವತ್ತು ಇವನಿಗೆ ಮಾಡ್ತೀನಿ ಬಸ್ತಾನೆ ಅಂತೇಳಿ ಆ ಗಡಿಗೆ ತೊಗೊಂಡು ಹೋದಂತ. ರಾತ್ರಿ ತೊಗೊಂಡು ಹಡ್ಕೊಂಡು ಹೋದಂತ. ತೊಗೊಂಡು ಹೋಗಿ ಆ ಬೆಳಗುಂಡಿರ್ತಲ್ಲ ಮೇಲ್ಗಡೆಯಿಂದ ಮ್ಯಾತಕ್ಕ ಅಲ್ಲಿಂದ ಶುರು ಮಾಡೋದಂತ. ಎಲ್ಲ ಹೋಗಿ ಕಡಿಲಿ ನಿಮ್ಗೆ ಏನ್ರ ಆಗಲಿ ಅಂತೇಳಿ, ಸಾಯಿಲಿ ಹ್ಯಾಂಗಾರು ಮಾಡಿ ಮಗ ನನಗೇನ್ರ ಎದಕ್ಕೆ ಹಿಡಿತಿದ್ದ ಹಿಂಗೆ ಅಂತೇಳಿ. ಆದ್ರೆ ಏನಂದ್ರೆ ಅದು ಮ್ಯಾಗಿಂದ ಬೀಳ್ಬೇಕಾದ್ರೆ ಈ ಗಡಿಯಾಗ ಚೇಳುಗಳು ಕಾಣಿಸ್ತೀವಂತ. ಬಟ್ ಆ ಗುಳ್ಳಿಂದ ಕೆಳಗೆ ಬೀಳ್ಬೇಕಾದ್ರೆ ಇವನ್ನ ಮನ್ಯಾಗ ಬಂಗಾರ ನಾಣ್ಯ, ಬೆಳ್ಳಿ ನಾಣ್ಯ ಈ ಥರ ಆಗಿ ಮನೆಯೊಳಗೆ ಬೀಳ್ತಿದಂತ. ಅಂದ್ರೆ ದೇವರ ಅದು ಏನು ಕೊಡ್ಬೇಕಂತ ಅವ್ನು ಬರೀತಾನೆ, ಯಾರಿಗೆ ಏನು ಸಿಗ್ಬೇಕಂತ ಅದು ಬರೀತಾನೆ. ಅವ್ರ ನಸೀಬು ನಾವು ಕಸ್ಕೋತೀವಿ, ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ ಅನ್ನೋದು ಎಲ್ಲ ಸುಳ್ಳು. ಇವತ್ತೆಲ್ಲ ನಾಳೆ ಅವ್ನಿಗೆ ಏನು ಸಿಗ್ಬೇಕಿತ್ತು ಸಿಕ್ತು. ಅವ್ನು ಕಸ್ಕೋಬೇಕಂತ ಅವ್ನ ದೋಸ್ತ ಪ್ರಯತ್ನ ಪಟ್ಟ. ಆದ್ರೆ ದೇವ್ರು ಕೊಡೋ ಬೇರೆ ಇದ್ದ, ಅವ್ನ ಕಣ್ಣಿಗೆ ಬೇರೆ ತನಕ ಕಾಣಿಸ್ತು. ಹಂಗೆ ನಾವು ನಿಧಿ ಹುಡುಕಾಡ್ದಾಗ ಇದ್ದೀವಿ ಇನ್ನೊಬ್ರು ಕಸ್ಕೋಬೇಕಂತೇಳಿ. ನಮ್ಗೆ ಏನು ದೇವ್ರು ಕೊಟ್ಟನ ಅದ್ರ ಬಗ್ಗೆ ನಾವು ವಿಚಾರ ಮಾಡೋಕತ್ತಿಲ್ಲ. ಬಟ್ ಇನ್ನೊಬ್ರಿಗೆ ಏನು ಸಿಕ್ಕೋದು ಅದ್ರ ಬಗ್ಗೆ ಜಾಸ್ತಿ ಯೋಚನೆ ಮಾಡ್ಕೊಂಡು ತಿರುಗಾಡ್ಕೊಂಡಿದ್ದೀವಿ. ಇವತ್ತು ಹೆಂಗಿದ್ದೀವಿ, ನಾಳೆ ಹೆಂಗಿರ್ತೇವೆ ಯಾರಿಗೆ ಗೊತ್ತಾ. ಆದರೆ ಒಂದಿನ ಕಾಲ ಬದಲಾಗುತ್ತೆ. ನಮಗೇಂತ ಒಂದು ಏನೋ ಮಾಡಿರ್ತೀವಿ ದೇವ್ರ. ನಾವು ನಮ್ಗೆ ಹೆಂಗೆ ಮಾಡ್ಕೊಂಡಿರ್ತೀವ, ದೇಹ ಆರೋಗ್ಯ ಹೆಂಗಿರುತ್ತಲ್ಲ ಎಲ್ಲ ನಾವು ಮಾಡ್ಕೊಳ್ಳೋದು. ಆಮೇಲೆ ದೇವ್ರಿಗೆ ಬೇಕು ನೋಡಿ ದೇವ್ರು ಹೆಂಗೆ ಮಾಡ್ದೆ ನನಗೆ ಅಂತೇಳಿ. ಹಿಂಗೆ ಇಷ್ಟೇ. ನಮಸ್ಕಾರ.